ಜೈ ಹಿಂದ್. ಜೈ ಹಿಂದ್. ಸ್ನೇಹಿತರೆ, ನಾವಿವತ್ತು ಪ್ರಕೃತಿ ಮಡಿಲಲ್ಲಿ ಹಣ್ಣುಗಳು ತಿನ್ಕೊಂಡು ಆ ಫ್ರೂಟ್ಸಿನ ಪ್ರತಿಯೊಂದು ಮಹತ್ವವನ್ನ ನನ್ನ ಗೆಳೆಯ ಆದಂತ ಶ್ರೀಧರ್ ಕನ್ನಡಿಗ ಅವ್ರು ತೋರಿಸ್ಕೊಡ್ತಾರೆ. ಖಂಡಿತ. ಬನ್ನಿ ಇವತ್ತು ಹೋಗೋಣಂತೆ ಪ್ರಕೃತಿ ಮಡಿಲಲ್ಲಿ ಕೂತ್ಕೊಂಡು ಹಣ್ಣಿನ ಬಗ್ಗೆ ಸವಿತಾ ಅದ್ರ ಬಗ್ಗೆ ಸವಿ ಮಾತಾಡೋಣ. ಯಾರು ಸವಿತಾ? ಸವಿತಾ ಯಾರು? ಸವಿತಾನ ಮೀಟ್ ಮಾಡಿ ಬರೋಣ ಬನ್ನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಅಪ್ಪುಲೋಹಿತ್. ನನ್ನ ಜೊತೆಗಿದ್ದಾರೆ ನನ್ನ ಆಪ್ತ ಮಿತ್ರ ಗೆಳೆಯ ಶ್ರೀಧರ್ ಕನ್ನಡಿಗ. ನಾನು ಜೈನ್, ನಾನು ಮತ್ತೆ ನನ್ನ ಗೆಳೆಯ ಇಲ್ಲೇ ಹಣ್ಣು ತಿನ್ನಕಂತ ಬಂದಿದ್ವಿ. ಈಗ ತಿನ್ನಬೇಕಾದ್ರೆ ಇವನು ಒಂದೊಂದೇ ಹಣ್ಣಿನ ಮಾಹಿತಿನ ಹೇಳ್ತಾ ಇದ್ದ. ಇಷ್ಟ ಆಯ್ತು. ಆ ಸಂದೇಶನ ನಿಮ್ ಜೊತೆ ಹಂಚ್ಕೊಳ್ಳೋಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅಲ್ಲ ಹಣ್ಣಿನ ಅಂಗಡಿಲಿ ಕುತ್ಕೊಂಡು ಹೇಳೋದ್ಕಿಂತ ಪ್ರಕೃತಿ ಮಧ್ಯದಲ್ಲಿ ಕುತ್ಕೊಂಡು ಪ್ರಕೃತಿಲಿ ಬೆಳೆದಿರ್ತಕ್ಕಂತಹ ಹಣ್ಣು, ಈ ಹಣ್ಣುಗಳ ಬಗ್ಗೆ ಮಾಹಿತಿ ಹೇಳೋಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಆ್ಯಕ್ಚುಲಿ ಈ ವಿಡಿಯೋ ಯಾಕೆ ಮಾಡ್ಬೇಕು ಅನ್ಸ್ತಂದ್ರೆ, ನಾನು ಶ್ರೀಧರ್ ಕೇಳಿದೆ ಯಾಕೆ ಬರೀ ಪೈನಾಪಲ್ಲೇ ತಿಂತಿದ್ಯಲ್ಲ ಅಂತ ಹೇಳಿದೆ. ಅವಾಗ ಅವ್ನು ಹೇಳ್ದ ಇದರಲ್ಲಿ ಈ ಥರ ಪೌಷ್ಟಿಕಾಂಶ ಇದೆ, ಈ ಥರ ಬಾಡಿಗೆ ಇಷ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ನಮ್ಮ ಫ್ರೆಂಡ್ ನಾನು ಯಾವಾಗಲೂ ಫ್ರೂಟ್ಸ್ ತಿಂತ ಇದ್ನಲ್ಲ, ಅದಕ್ಕೆ ಅವ್ರು ಹೇಳಿದ್ರು ಇದನ್ನು ವಿಡಿಯೋದಲ್ಲೇ ಹೇಳ್ಬೋದಲ್ಲ, ತುಂಬ ಜನಕ್ಕೆ ಸಹಾಯ ಆಗ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವು ಹಣ್ಣುಗಳು ಯಾವ್ದ್ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ತಟ್ಟೆಲಿ ಎಲ್ಲ ಹಣ್ಣುಗಳನ್ನ ತಗೊಂಡ್ಬರ್ತಾ ಇದ್ದೀವಿ. ಅಂಗಡಿನಲ್ಲಿ ಯಾವ್ದಾವ್ದಿತ್ತು ಹಣ್ಣು ಎಲ್ಲಾನು ಹಾಕ್ಸ್ಕೊಂಡಿದ್ದೀವಿ. ಈಗ ಪ್ರತಿಯೊಂದು ಹಣ್ಣಿನ ಮಾಹಿತಿ ಅಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಹಣ್ಣುಗಳು ಯಾವ ಹಣ್ಣುಗಳನ್ನ ತಿನ್ನಿಸ್ಬೇಕು, ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಿಸ್ಬೇಕು, ಮತ್ತು ಅದರಿಂದ ಏನೇನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಜೊತೆಗಿರ್ತಕ್ಕಂಥ ಶ್ರೀಧರ್ ಕನ್ನಡಿಗ ಅವರು ತಿಳಿಸ್ಕೊಡ್ತಾರೆ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ನೋಡಿ, ಎಷ್ಟೊಂದು ಹಣ ಖರ್ಚು ಮಾಡ್ತೀವಿ ನಾವು, 30 ರೂಪಾಯಿ ಪ್ಲೇಟ್. ಅದಕ್ಕೆ ಯೋಚನೆ ಮಾಡ್ತೀವಿ ಯಾಕಪ್ಪ ಅಂದರೆ ಹಣ್ಣು ತಿನ್ನೋಕೆ ಇಷ್ಟ ಇರಲ್ಲ ತುಂಬ ಜನಕ್ಕೆ. ಬಟ್ ಇದರಿಂದ ಏನು ಉಪಯೋಗ ಆಗುತ್ತೆ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು. ಮತ್ತು ಫ್ಯಾಟ್ ಬರ್ನ್ ಮಾಡ್ಬೇಕಂತ ಇರೋರಿಗೆ ಇದು ತುಂಬ ಸಹಾಯ ಆಗುತ್ತೆ. ಓಕೆ, ನೀವು ಪ್ರಶ್ನೆ ಕೇಳಿ, ಇದೇನು ಕೇಳ್ತೀರಾ ಅದಕ್ಕೆ. ಈಗ ನಾವು ಇಲ್ಲಿ ಮಾವಿನಕಾಯಿ ಕೆಳಗಡೆ ಸುತ್ತಲೂ ಭತ್ತ ಹಾಕಿದ್ದಾರೆ. ಈ ಭತ್ತದ ತೋಟದ ಮಧ್ಯ ಮಾವಿನಕಾಯಿ ಮರದ ಕೆಳಗಡೆ ನೆರಳಲ್ಲಿ ಕುಂತ್ಕೊಂಡು ಇವಾಗ ಪ್ರಶ್ನೋತ್ತರಗಳನ್ನ ಶುರು ಮಾಡೋಣಂತೆ. ಸ್ನೇಹಿತರೆ, ಇವಾಗ ಪೈನಾಪಲ್ ಬಗ್ಗೆ ಅದರ ವಿಶೇಷತೆಗಳನ್ನ ಹೇಳ್ತಾ ಹೋಗ್ತಾನೆ. ಸ್ನೇಹಿತರೆ, ಇವನು ಯಾವಾಗಲೂ ಪೈನಾಪಲ್ ತಿಂತಾನೆ. ಬಟ್ ಯಾಕೆ ಅಂತೇಳಿ ಕೇಳೋಣ. ಎಲ್ಲೇ ನಾವು ಹಣ್ಣಿನ ಅಂಗಡಿಗೆ ಹೋಗ್ಲಿ ಫಸ್ಟ್ ಅವ್ನು ಕೇಳೋದೆ ಪೈನಾಪಲ್. ಅದಾದಮೇಲೆ ಮೊದಲು ಕಲ್ಲಂಗಡಿ ಒಂದು ಸ್ವಲ್ಪ ತಿಂತಿದ್ದ. ಬಟ್ ಈಗಂತೂ ಕಂಪ್ಲೀಟ್ ಪೈನಾಪಲ್ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಯಾಕೆ, ಅದ್ರ ವಿಶೇಷತೆ ಏನು, ಅದ್ರದ್ದು ಬೆನಿಫಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೈನಾಪಲ್ ಅಲ್ಲಿ ಅತಿ ಹೆಚ್ಚಾಗಿ ನಮಗೆ ಸಿಗುವಂತ ಅಂಶ ಏನ್ ಗೊತ್ತಾ? ವಿಟಮಿನ್ ಸಿ. ವಿಟಮಿನ್ ಸಿ ಏನ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾ? ವಿಟಮಿನ್ ಸಿ ಅಂದ್ರೆ ಸ್ಕಿನ್ ಗ್ಲೋ ಮಾಡುತ್ತೆ, ಮಸಲ್ಸ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಅದೇ ಬಾಡಿಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಈ ತರ ನೀವು ತಿಳ್ಕೊಂಡಿದ್ದೀರಾ. ಇವ್ರು ಹೇಳ್ದಂಗೆ ವಿಟಮಿನ್ ಸಿ ಸ್ಕಿನ್ನಿಗೆಲ್ಲ ತುಂಬಾ ಸಹಾಯ ಮಾಡುತ್ತೆ. ಹಾಗೂ ಇದರ ಜೊತೆಗೆ ವಿಟಮಿನ್ ಸಿ ನಮಗೆ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಬಾಡಿಯಲ್ಲಿ ಏನಾದ್ರೂ ಗಾಯ ಆದ್ರೆ, ಏನಾದ್ರೂ ನೋವಾದ್ರೆ ಬೇಗ ವಾಸಿ ಆಗ್ತದೆ ಗೊತ್ತಾ? ವಿಟಮಿನ್ ಸಿ ಇಂದ ಬೇಗ ನಮಗೆ ವಾಸಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಈ ಪೈನಾಪಲ್ ನಾನ್ ತಿನ್ನೋದಕ್ಕೆ ಮೇನ್ ಅಂಶ ಏನ್ ಗೊತ್ತಾ? ಇದ್ರಲ್ಲಿ ಇರುವಂತಹ ಕೆಲವು ಅಂಶಗಳು, ನಾವೇನ್ ಪ್ರೋಟೀನ್ ತಗೊಂತೀವಲ್ಲ, ಅದು ಬೇಗ ನಮ್ ಬಾಡಿಗೆ ತಲುಪೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜಿಮ್ ಮಾಡ್ತೀನಲ್ಲ, ಮೊಟ್ಟೆ ಚಿಕನ್ ಎಲ್ಲ ತಗೊಂಡಾಗ ನನ್ ಬಾಡಿ ಬೇಗ ತಗೊಂಡ್ಲಿ ಅಂತ ನಾನು ಫಸ್ಟ್ ಪೈನಾಪಲ್ ತಗೊಂಡು. ಹಂಗಾದ್ರೆ ಈಗ ಪ್ಯೂರ್ಲಿ ವೆಜಿಟೇರಿಯನ್ಸ್ ಇರ್ತಾರೆ, ಅವರು ಜಿಮ್ ಮಾಡ್ತಿರ್ತಾರೆ, ಅವ್ರಿಗೆ ಮೊಟ್ಟೆ ತಿನ್ನೋದಾಗ್ಲಿ ಮೀಟ್ ತಿನ್ನೋದಾಗ್ಲಿ ಇಷ್ಟ ಇರೋದಿಲ್ಲ. ಅಂತವ್ರು ಮಸಲ್ ರಿಕವರಿ ಅಂದ್ರೆ ಬೇಗ ಇದಾಗ್ಲಿ ಅಂತ ಪೈನಾಪಲ್ ತಿನ್ಬಹುದು. ಪೈನಾಪಲ್ ತಿಂದು ಅವ್ರು ವೆಜ್ ಅಲ್ಲಿ ಪ್ರೋಟೀನ್ ತಗೋಬೋದಲ್ಲ, ಪನ್ನೀರು ಮತ್ತೆ ಕ್ರೌಡ್ಸ್ ಕಾಳುಗಳು ಅವೆಲ್ಲ ತಗೊಂಡಾಗ ಬೇಗ ಬಾಡಿಗೆ ಅಂದ್ರೆ ಬಾಡಿ ಬೇಗ ಪ್ರೋಟೀನ್ ತಗೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಅಂದ್ರೆ ಮಸಲ್ ಗೇನಿಗೆ ಹೆಲ್ಪ್ ಆಗುತ್ತೆ. ಮಸಲ್ ಗೇನಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ರೋಟೀನ್ ನಮ್ಮ ಬಾಡಿ ಮೈಗೆ ಬೇಗ ಹತ್ತುತ್ತೆ. ಓಕೆ, ಅದಕ್ಕೆ ಪೈನಾಪಲ್ ಆಡ್ ಮಾಡಿಲ್ಲ ಅಂದ್ರೆ ಆಡ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಪೈನಾಪಲ್ ಜಾಸ್ತಿ ತಗೋಬೇಡ್ರಿ. ಯಾಕಪ್ಪ ಅಂದ್ರೆ ಇದು ಒಂದ್ ಸ್ವಲ್ಪ ಬಾಯಾಗಿ ಇಟ್ಕೊಂಡ್ರೆ ನಾಲ್ಗಿನೇ ಸುಟ್ಟೋಗ್ಬಿಡ್ತೈತಿ. ಈ ತರ ಆಸಿಡ್ ಇರುತ್ತೆ. ಇದು ಎಷ್ಟು ತಿನ್ಬೇಕು ಅಷ್ಟೇ, 1-2 ಪೀಸ್. ಒಂದ್ಸಲ ನಿಮ್ ಬಾಡಿಗೆ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅಷ್ಟೇ ತಿನ್ಬೇಕು, ಜಾಸ್ತಿ ಅತಿಯಾಗಿ ತಗೋಬಾರ್ದು. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಅದಕ್ಕೆ ಅಡ್ವಾನ್ಸ್ ಆಗಿ ಹೇಳಿದೀನಿ, ವಾರ್ನಿಂಗ್, ಡೋಂಟ್ ಈಟ್ ಟೂ ಮಚ್ ಪೈನಾಪಲ್. ಅಂದ್ರೆ ಆಸಿಡ್ ಕಂಟೆಂಟ್ ಇರುತ್ತಾ? ಹೌದು. ಸ್ನೇಹಿತರೆ, ಇಷ್ಟೊತ್ತು ಪೈನಾಪಲ್ ಬಗ್ಗೆ ತಿಳ್ಕೊಂತ ಹೋದ್ವಿ. ಇವಾಗ
ಕಲ್ಲಂಗಡಿ ಹಣ್ಣು ಅಂದ್ರೆ ವಾಟರ್ ಮಿಲನ್, ಇದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. ಖಂಡಿತವಾಗ್ಲೂ ನಾನು ನಿಮಗೆ ವಾಟರ್ ಮೆಲನ್ ಬಗ್ಗೆನೇ ಹೇಳ್ತೀನಿ. ಲೋಹಿತ್, ನಿಮಗೆ ಗೊತ್ತಿರೋ ಪ್ರಕಾರ ಕಲ್ಲಂಗಡಿ ಏನು ವಿಶೇಷತೆ? ನನಗೆ ಗೊತ್ತಿರೋ ಪ್ರಕಾರ ಇದು ಶಿವರಾತ್ರಿಗಂತೂ ಹೆಚ್ಚಾಗಿ ತಿಂತೀವಿ. ನಮ್ಮ ತಂದೆ ಶಿವಪ್ಪನ ಯಾವಾಗ್ಲೂ ನೆನ್ಸ್ಕೊಂತ ಉಪವಾಸ ಇದ್ದು ಸಂಜೆ ಹೊತ್ತು ತಿನ್ನೋ ಹಣ್ಣೆ ಕಲ್ಲಂಗಡಿ ಹಣ್ಣು. ಮತ್ತೆ ಇದರಲ್ಲಿ ನನಗೆ ಗೊತ್ತಿರೋಂಗೆ ತಂಪು ಮೇಯ್ನ್, ಯಾಕಂದ್ರೆ ನೋಡ್ರಿ ಹೆಸರಲ್ಲೇ ಇದೆ ವಾಟರ್ ಮೆಲನ್ ಅಂದ್ರೆ ವಾಟರ್, ಇದರಲ್ಲೇ ನೀರಿದೆ. ಬಾಯಲ್ಲಿ ಇಡ್ತಿದ್ದಂಗೆ ನೀರು ಬರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಇದರಲ್ಲಿ ನೀರಿನ ಅಂಶ ಇದೆ, ಅಂದ್ರೆ ಬಾಡಿನ ಕೂಲ್ ಮಾಡುತ್ತೆ. ನನಗೆ ಗೊತ್ತಿರೋ ಬಾಡಿನ ತಂಪು ಮಾಡೋಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಇವ್ರು ಹೇಳಿರೋ ಪ್ರಕಾರ ನೀರು ಜಾಸ್ತಿ ಇರುತ್ತೆ ಇದರಲ್ಲಿ, ಮತ್ತೆ ತಂಪು ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಡಯಟ್ ಮಾಡ್ಬೇಕಂತ ಇರ್ತೀರಲ್ಲ, ಫ್ಯಾಟ್ ಬರ್ನ್ ಮಾಡ್ಬೇಕಂತ, ಲೋ ಕ್ಯಾಲರಿ ಫುಡ್ ಬೇಕಾಗುತ್ತೆ. ಯಾಕಂದ್ರೆ ಕ್ಯಾಲರಿ ಕೌಂಟ್ ಮಾಡಿ ತಿಂತಾ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಕ್ಯಾಲರಿ ಬಗ್ಗೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಲೋ ಕ್ಯಾಲರಿ ಫುಡ್, ಒಳ್ಳೆ ಫುಡ್ ಬೇಕಂದ್ರೆ ಕಲ್ಲಂಗಡಿನ ನೀವು ತಗೋಬೋದು. ಹಾಗೂ ನಮ್ಮ ಬಾಡಿ ಕೂಡ ತುಂಬಾ ಕೂಲ್ ಆಗಿರುತ್ತೆ. ನೆಕ್ಸ್ಟ್ ಓಕೆ. ಮತ್ತೆ ಇನ್ನೊಂದು ಕಲ್ಲಂಗಡಿ ಬಗ್ಗೆ ಕೇಳ್ಬೇಕು ನಾನು. ಈಗ ಕಲ್ಲಂಗಡಿಲಿ ಅಂದ್ರೆ ತೇವಾಂಶ ಇದೆ, ಅಂದ್ರೆ ಬಾಡಿನ ಕೂಲ್ ಮಾಡುತ್ತೆ. ಬಟ್ ಅದೇ ರೀತಿ ನಮಗೆ ಏನ್ ಸಹಾಯ ಮಾಡುತ್ತೆ ಅಂತ ಖಂಡಿತವಾಗ್ಲೂ ಇದನ್ನು ಕೂಡ ಹೇಳ್ತೀನಿ. ಕಾನ್ಸ್ಟಿಪೇಷನ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಚೆನ್ನಾಗಿ ತಿನ್ಬಿಡ್ತೀವಿ, ಡೈಜೆಷನ್ ಆಗಲ್ಲ. ಬೆಳಗ್ಗೆ ವಾಶ್ರೂಮ್ಗೆ ಹೋದ್ರೆ ಮೋಷನ್ ಕೂಡ ಆಗ್ತಾ ಇರಲ್ಲ. ಓಕೆನಾ? ಇದು ನಾನು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ ಇರಪ್ಪ, ಕೈ ನೋವು ಬಂತು. ಆ ಕಡೆ ಬಂದ್ಬಿಡ್ತೀನಿ, ಲೆಫ್ಟ್ ಹ್ಯಾಂಡ್ ಹಿಡ್ಕೊಂತೀನಿ. ಯಪ್ಪ ಕೈ ನೋಯ್ತಿತ್ತು, ಈ ಕಡೆ ಹಿಡ್ಕೊಂಡು ಅದಕ್ಕೆ ಈ ಕಡೆ ಬಂದೆ. ಸೆಲ್ಫಿ ಸ್ಟಿಕ್ ಬೇರೆ ತಂದಿಲ್ಲ. ಕಾನ್ಸ್ಟಿಪೇಷನ್ ಆಗುತ್ತೆ ಗೊತ್ತಾ, ಜೀರ್ಣ ಆಗೋದಿಲ್ಲ, ಕೆಲವರಿಗೆ ಮೋಷನ್ ಹೋಗೋದಿಲ್ಲ. ವೆನ್ ಯು ಈಟ್ ಲಿಕ್ವಿಡ್ ಫ್ರೂಟ್ಸ್, ನಮ್ಮ ದೇಹದಲ್ಲಿ ಯಾವಾಗಲೂ ನೀರು ಜಾಸ್ತಿ ಇರಬೇಕು, ನೀರಿನ ಅಂಶ. ಸೊ ನೀವು ಕಲ್ಲಂಗಡಿನ ತಗೊಂಡಾಗ ಇದರಲ್ಲಿ ಲಿಕ್ವಿಡ್ ಭಾಳ ಇರುತ್ತೆ, ಅಂದ್ರೆ ನೀರಿನ ಅಂಶ. ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ, ಮೋಷನ್ ಕೂಡ ತುಂಬ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ರೂಟ್ಸ್ಗಳು ತಿನ್ನೋದು ತುಂಬ ಅಗತ್ಯವಾಗಿರುತ್ತೆ. ವಾಟರ್ ಮೆಲನ್ ತುಂಬ ಸಹಾಯ ಮಾಡುತ್ತೆ. ಆ್ಯಂಡ್ ಆಲ್ಸೋ ಲೋ ಕ್ಯಾಲರಿ ಫ್ರೂಟ್. ಓಕೆ. ಮತ್ತೆ ಇನ್ನೊಂದು ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು. ಖಂಡಿತ. ಇದರಲ್ಲಿ ಅತಿ ಹೆಚ್ಚಾಗಿ ಇದನ್ನ ಅಂದ್ರೆ ಇದರಿಂದ ಯಾವ್ದಕ್ಕೂ ತೊಂದರೆ ಇಲ್ಲ. ಯಾಕಂದ್ರೆ ಕೆಲವೊಂದು ಹಣ್ಣುಗಳು ತಿಂದ್ರೆ ಈಟ್ ಆಗೋದು ಈ ತರ ಆಗುತ್ತೆ. ಬಟ್ ಇದನ್ನ ಯಾರಾದ್ರೂ ತಿನ್ಬಾರ್ದು ಅಂತ ಏನಾದ್ರು ಇದೆಯಾ? ಖಂಡಿತ ಆ ರೀತಿ ಯಾವ ರೀತಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಇದು ಪ್ರಕೃತಿಯಿಂದ ಬಂದಿರುವಂತಹ ಶುಗರ್ ಆಗಿರುತ್ತೆ. ಕೆಲವರು ಶುಗರ್ ತಿನ್ಬಾರ್ದು ಅಂತ ಇರ್ತದಲ್ಲ, ಕಲ್ಲಂಗಡಿನ ತಗೋಬಹುದು. ಈಗ ನಮ್ಮ ಅಜ್ಜಿ ಕಲ್ಲಂಗಡಿ ಹಣ್ಣು ಕೊಡ್ಬೋದು. ನಿಮ್ ಡಾಕ್ಟರ್ಗೆ ಒಮ್ಮೆ ಕೇಳ್ಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ವಿಷಯಗಳನ್ನ ಒಬ್ಬೊಬ್ರು ಬಾಡಿಗೆ ತಗೊಳಕಾಗಲ್ಲ. ಕೆಲವರಿಗೆ ವಯಸ್ಸಾಗಿರುತ್ತೆ, ಅವ್ರದ್ದು ಏನ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ತಿನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಡಾಕ್ಟರ್ಗೆ ಒಮ್ಮೆ ಕೇಳ್ತೀನಿ. ಓಕೆ ಓಕೆ ಸ್ನೇಹಿತರೆ, ಇದಾಗಿತ್ತು ಕಲ್ಲಂಗಡಿ ಹಣ್ಣು ಮತ್ತು ಪೈನಾಪಲ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಹಣ್ಣು ಕರ್ಬೂಜ ಹಣ್ಣು. ಕರ್ಬೂಜ ಬಗ್ಗೆ ತಿಳ್ಕೊಂತ ಹೋಗೋಣ ಬನ್ನಿ. ಖಂಡಿತವಾಗ್ಲೂ ಕರ್ಬೂಜ ಬಗ್ಗೆ ಹೇಳ್ತೀನಿ. ಕರ್ಬೂಜ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ, ಸುಮ್ಮನೆ ಕರ್ಬೂಜ ಅಂತಾರೆ. ನಿಮಗೆ ಗೊತ್ತಿರೋ ಪ್ರಕಾರ ಲೋಹಿತ್ ಅವರೇ ಹೇಳಿ. ನನಗೆ ಗೊತ್ತಿರೋ ಪ್ರಕಾರ ಈ ಕರ್ಬೂಜ ಬಂದ್ಬಿಟ್ಟು ಆಗ್ಲೇ ಹೇಳ್ದಂಗೆ ನಮ್ಮ ತಂದೆ ಹಬ್ಬ, ಶಿವರಾತ್ರಿ ಹಬ್ಬದ ದಿನ ಹೆಂಗೆ ನಾವು ಕಲ್ಲಂಗಡಿ ಹಣ್ಣು ತಿಂತೀವೋ ಅದ್ರ ಜೊತೆಗೆ ಕರ್ಬೂಜನ ಕೂಡ ತಿಂತೀವಿ. ಅದರಲ್ಲೂ ಈ ಕರ್ಬೂಜ ಹಣ್ಣಿಗೆ ಸಕ್ಕರೆ ಹಾಕೊಂಡು ಭಾರಿ ತಿಂತೀವಿ. ಸಕ್ಕರೆ ಹಾಕೊಂಡು ಮತ್ತೆ ರಸಾಯನದಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ಸಕ್ಕರೆ ಅಂಶ ಆಲ್ರೆಡಿ ಸ್ವೀಟ್ ಇರುತ್ತೆ ಒಂದು ಸ್ವಲ್ಪ, ಕೆಲವೊಂದು ಮಾತ್ರ ಅಷ್ಟು ಸ್ವೀಟ್ ಬರೋದಿಲ್ಲ. ಬಟ್ ಇದಕ್ಕೆ ಸ್ವೀಟ್ ಹಾಕೊಂಡು ಸಕ್ಕರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಂತೂ ತಿಂತಿದ್ವಿ. ಮತ್ತು ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಷ್ಟು ಬೆನಿಫಿಟ್ಸ್ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನಂತ ಇವ್ರ ಹತ್ರನೇ ಕೇಳೋಣ. ಕರ್ಬೂಜಕ್ಕೆ ಸಕ್ಕರೆ ಹಾಕೊಂಡು ತಿನ್ನೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಶುಗರ್ ಐತಲ್ಲ, ಅದು ವಿಷ. ದಟ್ ವಾಸ್ ಲೈಕ್ ಎ ಪಾಯ್ಸನ್. ಶುಗರ್ ಇಂದ ನಮ್ಮ ಸ್ಕಿನ್ ಗ್ಲೋ ಆಗ್ಲಿ ಅಂತ ಏನ್ ತಿಂತಿರಲ್ಲ, ಎಲ್ಲ ಸುಕ್ಕಾಗಿ ಹೋಗ್ಬಿಡ್ತಾವ ನೋಡ್ರಿ. ಶುಗರ್ ಇಂದ ಫ್ಯಾಟ್ ಆಗ್ತತಿ, ಶುಗರ್ ಇಂದ ಡಯಾಬಿಟಿಸ್ ಆಗುತ್ತೆ, ಹಾಗೂ ಪಿಂಪಲ್ಸ್ ಗಳು ಕೂಡ ಆಗುತ್ತೆ. ಶುಗರ್ ಇಂದ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಓಕೆನಾ? ನ್ಯಾಚುರಲ್ ಆಗಿ ತಿನ್ನಕ್ ಪ್ರಯತ್ನ ಪಡ್ರಿ. ಯಾಕಂದ್ರೆ ಎಷ್ಟು ಸ್ವೀಟ್ ಇದೆ ಇದು. ಇದೇನ್ ಮಾಡುತ್ತೆ ಅಂತ ಹೇಳ್ತೀನಿ, ಬಹಳ ಜನ ಗೊತ್ತಿಲ್ಲ. ರಕ್ತ ನಮಗೇನ್ ಹೃದಯ ಪಂಪ್ ಮಾಡುತ್ತೆ ಗೊತ್ತಾ? ರಕ್ತ ಅದು ಪಂಪ್ ಮಾಡಿದಾಗ ಪ್ರೆಷರ್ ಇರುತ್ತೆ ಗೊತ್ತಾ? ನಮ್ಮ ನರಗಳು ಅಂದ್ರೆ ವೇನ್ಸ್ ಗಳಿಗೆ ಪ್ರೆಷರ್ ಹೊಡಿತದೆ. ಪಂಪ್ ಹೊಡೆದ್ ಬಿಡ್ಬೇಕಾದ್ರೆ, ಓಕೆನಾ? ಆ ಪ್ರೆಷರ್ ಸ್ಪೀಡ್ ಇರುತ್ತೆ, ಆ ಪ್ರೆಷರ್ ನ ಇದು ಸ್ಲೋ ಮಾಡುತ್ತೆ. ಈ ವಿಷಯ ನಿನ್ ಗೊತ್ತಿತ್ತಾ? ಇಲ್ಲ. ಇದು ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಕರ್ಬೂಜ ಹಣ್ಣು ತಿನ್ರಿ. ಅಂದ್ರೆ ನನಗೆ ಶುಗರ್ ಪಾಯ್ಸನ್ ಅನ್ನೋದು ಗೊತ್ತಿತ್ತು. ಇಟ್ಸ್ ಅ ಸ್ಲೋ ಪಾಯ್ಸನ್, ಅದು ಬಾಡಿಗೆ ಡೇಂಜರ್ ಅಂತ ಗೊತ್ತಿತ್ತು. ಬಟ್ ಇವಾಗಂತೂ ಶುಗರ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. 15 ದಿವಸ ಶುಗರ್ ಬಿಟ್ಟು ನೋಡ್ರಿ, ನಿಮ್ ಬಾಡಿ ತುಂಬಾ ಬದಲಾವಣೆ ಕಾಣುತ್ತೆ.
ಓಕೆ. ಓಪನ್ ಚಾಲೆಂಜ್. ಬೆಲ್ಲ ತಿನ್ಬೋದು. ಬೆಲ್ಲ ತಿನ್ನಿ, ಅದು ಶಕ್ತಿಗೆ ತುಂಬಾ ಸಹಾಯ ಮಾಡುತ್ತೆ. ಇದ್ರ ಜೊತೆ ಬೆಲ್ಲ ಹಾಕೊಂಡು ತಿನ್ಬೋದು. ಬರೀ ಸ್ವೀಟಿಗೆ ಬಹಳ ಇಷ್ಟಪಡ್ತಿದಾರೆ ತಿನ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಹಳೆ ಕಾಲದ ಬೆಲ್ಲ ಬರ್ತೈತಲ್ಲ ಅವು ತಿನ್ಬೇಕು, ಇವಾಗೆಲ್ಲ ಮಿಕ್ಸ್ ಇರುತ್ತೆ. ಬಾನೆ ಬೆಲ್ಲ. ಈಗ ಕೊನೆಯದಾಗಿ ಉಳಿದಿರೋ ಫ್ರೂಟ್ ಯಾವ್ದಪ್ಪ ಅಂದ್ರೆ ಪಪ್ಪಾಯ. ಈ ಪಪ್ಪಾಯದ ಬಗ್ಗೆ ತಿಳ್ಕೊಂತ ಹೋಗೋಣ. ಹೇಳಿ, ನಿಮಗೆ ಏನ್ ಗೊತ್ತು? ಈ ಪಪ್ಪಾಯ ಬಗ್ಗೆ ನನಗೆ ಗೊತ್ತಿರೋದೇನಪ್ಪ ಅಂದ್ರೆ ಇದು ಬಂದ್ಬಿಟ್ಟು ನನಗಂತೂ ತುಂಬಾ ಇಷ್ಟವಾದಂತ ಫ್ರೂಟ್. ಅದ್ರ ಜೊತೆಗೆ ಅದರಲ್ಲಿ ಎಲೆನೂ ಅಷ್ಟೇ. ಬರೀ ಅದು ಆ ಎಲೆನ ತಿಂದ್ರೆ ಬಹಳಷ್ಟು ಜನಕ್ಕೆ ನಾನು ಕೇಳಿರೋದು ಕೂಡ, ಡಾಕ್ಟ್ರು ಕೂಡ ಸಜೆಷನ್ ಮಾಡಿರೋದು ಅದ್ರ ಎಲೆಯಲ್ಲಿ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ. ಅವ್ರಿಗೇನಾದ್ರೂ ಡೆಂಗು ಮಲೇರಿಯಾ ಬಂದಾಗ ಆ ಎಲೆನ ತಿನ್ರಿ ಅಂತಾರೆ. ಅದರಲ್ಲಿ ಆ ಎಲೆ ಒಳಗೆ, ಆ ಪಪ್ಪಾಯದ ಎಲೆ ಒಳಗೆ ಒಳ್ಳೆ ವಿಟಮಿನ್ಸು ಪ್ರೋಟೀನ್ಸ್ ಇರುತ್ತೆ. ಮತ್ತು ಪಪ್ಪಾಯ ನನಗೆ ಯಾಕೆ ತುಂಬ ಇಷ್ಟ ಅಂದರೆ, ನನಗೆ ಹೆಡ್ಡೇಕ್ ಬಂದಾಗ ಅದು ಕಮ್ಮಿ ಮಾಡುತ್ತೆ. ಅದು ರೀಸನ್ ಅಂತೂ ಗೊತ್ತಿಲ್ಲ. ನಾನು ಅದು ತಿಂದರೆ ನನಗೆ ತಲೆನೋವು ಬರೋಲ್ಲ. ಒಂದು ಅಂದರೆ ಇನ್ ಕೇಸ್ ತಲೆನೋವು ಬಂದಾಗ ನಾನು ಪಪ್ಪಾಯ ತಿಂತಿರ್ತೀನಿ ಜಾಸ್ತಿ. ಇನ್ನೊಂದು ಅದು ಈಟ್ ಅಂತ ಗೊತ್ತು, ಬಾಡಿಗೆ ಅದು ಈಟ್ ಅನ್ನೋದು ಗೊತ್ತಿದೆ. ಪಪ್ಪಾಯ ಆಯ್ತಲ್ಲ, ನಿಮ್ಮ ಬಾಡಿಲಿ ಏನಾದರೂ ಹೀಟ್ ಆದಾಗ ಪಪ್ಪಾಯನ ಆ ಸಮಯದಲ್ಲಿ ಅವಾಯ್ಡ್ ಮಾಡಿ. ಮತ್ತೆ ಭಾಳ ಪಪ್ಪಾಯ ತಿನ್ನೋಕೋಗ್ಬೇಡಿ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ, ಭಾಳ ಪಪ್ಪಾಯ ತಿನ್ಬಿಡ್ತಾರಲ್ಲ, ಹೀಟ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆಪ್ಪ ಅಂದರೆ ಮೂತ್ರ ಉರಿಯೋದಾಗಿರ್ಬೋದು, ಮೋಷನ್ ಹೋಗ್ಬೇಕು ಉರಿಯೋದಾಗಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ಪಪ್ಪಾಯದು ಹೇಳ್ಬೇಕಂದ್ರೆ ಇದು ಬೆನಿಫಿಟ್ ಒಂದಲ್ಲ, ಬೆನಿಫಿಟ್. ಮತ್ತು ಇದ್ರಷ್ಟು ಕಮ್ಮಿ ಬೆಲೆಗೆ ಪಪ್ಪಾಯ ಯಾವ ಹಣ್ಣು ಸಿಗೋದಿಲ್ಲ ಅನ್ಕೊಂಬಿಡಿ. ಅಷ್ಟು ಚೀಪ್ ಅಂತ ಅನ್ಬೋದು. ಚೀಪ್ ಅಂದ್ರೆ ತಪ್ಪಾಗುತ್ತೆ, ಅಫೋರ್ಡಬಲ್ ಪ್ರೈಸ್ ವಿತ್ ಬೆನಿಫಿಟ್ಸ್. ಭಾಳ ಬೆನಿಫಿಟ್ಸ್ ಇದೆ. ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ, ಬಾಡಿ ತುಂಬಾ ಹೀಟ್ ಆಗುತ್ತೆ. ಓಕೆನಾ? ಅದಕ್ಕೆ 1-2 ಪೀಸ್ ತಿಂದ್ರೆ ಲೋ ಕ್ಯಾಲರೀಸ್ ಇರುತ್ತೆ, ಫ್ಯಾಟ್ ಬರ್ನ್ ಮಾಡೋದಕ್ಕಂತೂ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಇದು ಕೂಡ ಲೋ ಕ್ಯಾಲರಿ ಫ್ರೂಟ್. ಸೊ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು. ಪಪ್ಪಾಯ ಮತ್ತೆ ಪೈನಾಪಲ್ ಇದನ್ನ ಕಡಿಮೆ ತಿನ್ನಿ, ಓಕೆನಾ? ಇವನ್ ಸ್ವಲ್ಪ ಜಾಸ್ತಿ ತಗೋ, ಈ ತರ ಇರುತ್ತೆ. ಓಕೆ ಸ್ನೇಹಿತರೆ, ಆ ಅಂಗಡಿಯಲ್ಲಿ ಯಾವ್ಯಾವ್ದು ಹಣ್ಣು ಇತ್ತು ಆ 4 ಹಣ್ಣುಗಳನ್ನ ನಾವು ತಗೊಂಡು ಬಂದು ಇವಾಗ ಆ 4 ಹಣ್ಣಿನ ಬೆನಿಫಿಟ್ಸನ್ನು ನಮ್ಮ ಜೊತೆಗಿರ್ತಕ್ಕಂಥ ಶ್ರೀಧರ್ ಕನ್ನಡಿಗ ಅವರು ತಿಳಿಸ್ಕೊಟ್ಟಿದ್ದಾರೆ. ನಿಜ ಭಾಳ ಖುಷಿ ಆಯಿತು. ನನಗಂತೂ ಭಾಳನೇ ಇನ್ಫಾರ್ಮೇಷನ್ ಗೊತ್ತಾಯಿತು. ನಾವು ಜಸ್ಟ್ ನನಗೆ ಒಂದು ಸ್ವಲ್ಪ ಗೊತ್ತಿತ್ತು ಅಷ್ಟೇ. ಬಟ್ ಇವಾಗ ಇವ್ರ ಹತ್ರ ಮಾತಾಡಬೇಕಾರೆ ಇವ್ರು ಯಾವಾಗಲೂ ಪೈನಾಪಲ್ಲೇ ತಿಂತಿದ್ರು. ಹಾಗಾಗಿ ಆ ವಿಷಯ ಕೇಳಿದಾಗ ನನ್ನ ತಲೆಗೆ ಬಂದಿದ್ದು ನಿಮ್ಮ ಹತ್ರನೂ ಹಂಚ್ಕೊಬೇಕಲ್ಲ ಅಂತೇಳಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳ್ಬಿಡ್ತೀನಿ. ನಾವು ಇಷ್ಟು ಫ್ರೂಟ್ಸ್ ತಿನ್ನೋದು ಒಂದೇ, ಪಿಜ್ಜಾ, ಬರ್ಗರು ಅಂಡ್ ಶುಗರ್ ಐಟಮ್ಸ್ ಇಷ್ಟು ತಿನ್ನೋದು ಒಂದೇ. ಕ್ಯಾಲರೀಸ್ 1000+ ಇರುತ್ತೆ, ಓಕೆನಾ? ಇಷ್ಟು ಫ್ರೂಟ್ಸ್ ನಾವು ತಿಂದ್ರು ಕೂಡ 400 to 500 ಕ್ಯಾಲರೀಸ್ ಮಾತ್ರ ಇರುತ್ತೆ. ನಾವೊಂದು ಕ್ಯಾಡ್ಬರಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದ್ರು ಕೂಡ ಅದು 550 ಕ್ಯಾಲರೀಸ್ ಏನೋ ಇರುತ್ತೆ. 550 ಕ್ಯಾಲರೀಸ್ಗೆ ಇಷ್ಟೊಂದು ಹಣ್ಣು ತಿಂದ್ರು. ಆ ಕ್ಯಾಲರಿ ಬರ್ನ್ ಮಾಡ್ಬೇಕಂದ್ರೆ ಇದು ಮತ್ತೆ ಬರ್ನ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಮ್ಮ ಬಾಡಿಗೆ ಒಳ್ಳೇದೇ ಇರುತ್ತೆ, ಕೆಟ್ಟ ತರ ಇರೋದಿಲ್ಲ ಇದರಲ್ಲಿ. ಓಕೆ, ಅದಕ್ಕೆ ನಾನು ಯಾವಾಗ್ಲೂ ಹೇಳೋದೇನಂದ್ರೆ ನಮ್ಮ ಬಾಡಿಗೆ ಯಾವಾಗ್ಲೂ ಲಿಕ್ವಿಡ್ ಐಟಮ್ಸ್ ತಗೊಳೋದಕ್ಕೆ ಪ್ರಯತ್ನ ಪಡ್ರಿ, ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಇದು ಒಂದು ಯಾವಾಗಲೂ. ಓಕೆ, ನನಗೆ ಇನ್ನೊಂದು ಯಾವ ಹಣ್ಣು ಅಂದ್ರೆ ಇಲ್ಲ ಹಣ್ಣಿಲ್ಲ, ಬಟ್ ಗೊತ್ತಿಲ್ಲ ನನಗೆ ಇದೇ ಇಲ್ಲ ಅಂತ. ಯಾವ ಹಣ್ಣು ಫ್ಯಾಟ್ ಗೈನಿಗೆ ಮತ್ತು ಫ್ಯಾಟ್ ಲಾಸಿಗೆ ಹೆಲ್ಪ್ ಆಗುತ್ತೆ? ಖಂಡಿತವಾಗ್ಲೂ ಹೇಳ್ತೀನಿ, ಪ್ಯಾರ್ಲೆ ಹಣ್ಣು. ಅದು ತುಂಬಾ ಹೆಚ್ಚಾಗಿ ವಿಟಮಿನ್ ಸಿ ಇರುತ್ತೆ. ಪ್ಯಾರ್ಲೆ ಹಣ್ಣಲ್ಲಿ ಹೆಚ್ಚಾಗಿ ಪ್ರೋಟೀನ್ ಕೂಡ ಇರುತ್ತೆ. ಪ್ರೋಟೀನ್ ಇರೋ ಅಂತ ಹಣ್ಣು ಅಂದ್ರೆ ಬಹಳ ಒಳ್ಳೆ ಹಣ್ಣು, ಕಡಿಮೆ ರೇಟಿಗೆ ಸಿಗೋ ಅಂತ ಹಣ್ಣು ಅಂದ್ರೆ ಪೇರಳೆ ಹಣ್ಣು. ಅದಕ್ಕೋಸ್ಕರ ಪೇರಳೆ ಹಣ್ಣು ಆ್ಯಡ್ ಮಾಡ್ಕೊಂಡ್ರೆ ಅದ್ರ ಬೆನಿಫಿಟ್ ತುಂಬಾ ಹೇಳ್ಕೊಂತ ಹೋದ್ರೆ ಆಗಲ್ಲ, ಒಂದಲ್ಲ ಎರಡಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ವಿಡಿಯೋ ಇನ್ನೊಂದ್ಸಲ ಮಾಡ್ತೀನಿ. ಪ್ಯಾರ್ಲೆ ಹಣ್ಣು ಆ್ಯಡ್ ಮಾಡ್ಕೊಳ್ರಿ, ಓಕೆ? ಅಂದ್ರೆ ಪ್ಯಾರ್ಲೆ ಹಣ್ಣು ಫ್ಯಾಟ್ ಗೈನಿಗೂ ಹೆಲ್ಪ್ ಆಗುತ್ತೆ, ಬರ್ನಿಂಗ್ ಆಗುತ್ತೆ, ಕ್ಯಾಲರಿ ಡಿಪೆಂಡ್ಸ್ ಆಗುತ್ತೆ. ಅದು ತುಂಬಾ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಏನು ಫ್ಯಾಟ್ ಬರ್ನ್ ಅವೆಲ್ಲ ಸುಳ್ಳು. ಕ್ಯಾಲರಿ ಸರ್ಪ್ಲಸ್ ಡಯಟ್ ಮಾಡಿದಾಗ ಕ್ಯಾಲರಿ ಡೆಫಿಸಿಟ್ ಡಯಟ್ ಮಾಡಿದಾಗ ಲೋ ಕ್ಯಾಲರೀಸ್ ತಗಂದ್ರೆ ತೆಳ್ಳಗಿರ್ತೀವಿ. ಸರ್ಪ್ಲಸ್ ಅಂದ್ರೆ ಬಹಳ ಕ್ಯಾಲರಿ ತಪ್ಪಾಗಿವೆ, ಅದೆಲ್ಲ ಸುಳ್ಳು. ಇದನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಅನ್ನ ತಿಂದ್ರಿನಿ ದಪ್ಪ ಆಕಾರೆ, ಚಪಾತಿ ತೆಳ್ಳಾಕಾರ ಸುಳ್ಳು. ಕ್ಯಾಲರಿ ಕೌಂಟ್ ಡಿಪೆಂಡ್. ಇವಾಗ ಒಂದು ವಿಷಯ ಹೇಳ್ಬೇಕು. ಆಕ್ಚುಲಿ ಅನ್ನ ಅಂದಿದ್ದಕ್ಕೆ ನಂಗೆ ನೆನ್ಪಂತು, ಕಾಲೇಜಲ್ಲಿ ಇರಬೇಕಾರೆ ಡಿಗ್ರಿ ಸೆಕೆಂಡ್ ಇಯರ್ ಓದಬೇಕಾರೆ ಅನ್ನ ತಿನ್ಬಿಟ್ಟು ಬಾಡಿ ಕಾಂಪಿಟೇಷನ್ ಮಾಡಿದ್ದಾನೆ. ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿ ಸೆಕೆಂಡ್ ಪ್ರೈಸ್. ಅದನ್ನ ಬಿಡ್ರಿ, ಅದೇನೋ ಸಣ್ಣ ವಯಸ್ಸಾಗ ಮಾಡಿದ್ದೆ. ಅವಾಗ ನೆಕ್ಸ್ಟ್ ಟಾಪಿಕ್ ಚೇಂಜ್. ಓಕೆ, ಅಲ್ಲ ಅನ್ನ ತಿಂದು ಕೆಲವೊಬ್ರು ಬಾಡಿ ಬಿಲ್ಡರ್ಸ್ ಅನ್ನ ತಿಂದು ಮಾಡೋಕ್ಕಾಗಲ್ಲ ಅಂತಾರಲ್ಲ, ಬಟ್ ಇವನು ಅನ್ನ ತಿಂದುಬಿಟ್ಟೆ ಮಾಡಿರೋದು. 6 ಪ್ಯಾಕ್ ಮಾಡಿದ್ದ ಆ ಟೈಮಲ್ಲೇ. ನಾಲೆಡ್ಜ್ ಇದ್ರೆ ಬೇಕಾದ್ ಮಾಡ್ಬೋದು, ಸುಮ್ಮನೆ ಶ್ರಮ ಪಡೋದಲ್ಲ, ನಾಲೆಡ್ಜ್ ಇರ್ಬೇಕು. ಆ ನಾಲೆಡ್ಜ್ನ ನಿಮ್ಗಳ ಜೊತೆಗೆ ಶೇರ್ ಮಾಡ್ಕೊಳಕ್ಕೋಸ್ಕರ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ. ಧನ್ಯವಾದಗಳು. ವಿಡಿಯೋ ನೋಡಿದ್ಕೆ ಮತ್ತೆ ಸಿಗೋಣ. ಓಕೆ, ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ. ನಿಮಗೆ ಯಾವ ಹಣ್ಣು ಬಗ್ಗೆ ಇನ್ಫಾರ್ಮೇಷನ್ ಬೇಕೋ ಆ ವಿಡಿಯೋನ ಕಮೆಂಟ್ ಹಾಕಿ, ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ಜೈ
Thank you.